ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದ್ರೆ ಇಂಟ್ರಾಡೇಯಲ್ಲಿ ನಾವು ಕ್ಯಾಂಡಲ್ ಐಡೆಂಟಿಫಿಕೇಶನ್ ಮಾಡಿ ಟ್ರೇಡ್ ಯಾವ ರೀತಿ ತಗೊಳೋದು ಅಂತ ನಾವು ನೋಡೋಣ ಬನ್ನಿ. ಸೊ ಇಂಟ್ರಾಡೇ ಅಂತಂದ್ರೆ ನಾವು 5 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಅಲ್ಲಿ ನೋಡಬಹುದು. ಅಂದ್ರೆ ಓನ್ಲಿ ಬೈ ಅಂಡ್ ಸೆಲ್ ಆನ್ ದ ಸೇಮ್ ಡೇ. ಅಂದ್ರೆ ಮಾರ್ಕೆಟ್ ನಮ್ಗೆ 9:15 ಓಪನ್ ಆಗುತ್ತೆ, 3:30ಗೆ ಕ್ಲೋಸ್ ಆಗುತ್ತೆ. ಅಂದ್ರೆ ವಿತ್ ಇನ್ ದಟ್ ಅವಾಗಿನ ಸಮಯದಲ್ಲಿ ನಾವು ಬೈ ಮತ್ತೆ ಸೆಲ್ ಮಾಡಬಹುದು. ಅದಕ್ಕೆ ನಾವು ಇಂಟ್ರಾಡೇ ಅಂತೀವಿ. ಅಂದ್ರೆ ಅವತ್ತೇ ಬೈ ಅವತ್ತೇ ಸೆಲ್, ಇಲ್ಲ ಅವತ್ತೇ ಸೆಲ್ ಅವತ್ತೇ ಬೈ ಮಾಡೋದು. ಸೊ ಈ ಇಂಟ್ರಾಡೇ ಅಲ್ಲಿ ನಾವು 5 ಮಿನಿಟ್ಸ್ ಯೂಸ್ ಮಾಡ್ತಾ ಇದೀವಿ. 5 ಮಿನಿಟ್ಸ್ ಅಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ ಐಡೆಂಟಿಫಿಕೇಶನ್, ಯಾವ್ಯಾವ ಕ್ಯಾಂಡಲ್ ಸ್ಟಿಕ್ಸ್ ಬಂದ್ರೆ ನಾವು ಏನೇನ್ ಟ್ರೇಡ್ಸ್ ತಗೋಬಹುದು, ಎಲ್ಲೆಲ್ಲ ತಗೋಬಹುದು ಅಂತ ನಾವು ನೋಡೋಣ ಬನ್ನಿ. ಎಕ್ಸಾಂಪಲ್ ನಾನು ಇವತ್ತಿನ ಇಂಟ್ರಾಡೇ ನೋಡ್ತಾ ಇದ್ದೀನಿ ಅಂಡ್ ಪ್ರೀವಿಯಸ್ಲಿ ಒಂದೆರಡು ಇಂಟ್ರಾಡೇ ಅದು ನೋಡೋಣ. ಯಾವ ತರ ಕ್ಯಾಂಡಲ್ ಸ್ಟಿಕ್ಸ್ ನಮಗೆ ಸಪೋರ್ಟ್ ಅಲ್ಲಿ ಬರ್ತಾ ಇದ್ದಾನೆ, ರೆಸಿಸ್ಟೆನ್ಸ್ ಅಲ್ಲಿ ಬರ್ತಾ ಇದ್ದಾನೆ, ಏನ್ ಆಗ್ಬಹುದು ಅಂತ ನಾವು ಒಂದು ಐಡೆಂಟಿಫಿಕೇಶನ್ ಮಾಡೋಣ. ಇವತ್ತು ಮಾರ್ಕೆಟ್ ನಮ್ಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ತಗೋದಿದ್ದೀನಿ. ನಮ್ಗೆ 9:15ಗೆ ನಮ್ಗೆ ಮಾರ್ಕೆಟ್ ಇಲ್ಲಿಗೆ ಓಪನ್ ಆಯ್ತು. ಸೊ ನಮ್ಗೆ 9:15 ಓಪನ್ ಆಗಿದ್ದು 23,754 ಓಪನ್ ಆಯ್ತು. ಆಮೇಲೆ ಮಾರ್ಕೆಟ್ ಕೆಳಗಡೆ ಬಂದು ಒಂದು ಸಪೋರ್ಟ್ ತಗೊಂಡು ಕಂಟಿನ್ಯೂಸ್ ಆಗಿ ರ್ಯಾಲಿ ಕೊಡ್ತು. ಸೊ ಕಂಟಿನ್ಯೂಸ್ ಆಗಿ ರ್ಯಾಲಿ ಕೊಟ್ಟು ನಮ್ಗೆ ಏನಾದ್ರು ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತಂದ್ರೆ ಅಲ್ಲೇನಾದ್ರೂ ಒಂದು ಕ್ಯಾಂಡಲ್ ಸ್ಟಿಕ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಅಲ್ಲಿಂದ ಮಾರ್ಕೆಟ್ ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅಂತ ಅರ್ಥ. ಇವಾಗ ನಮ್ಗೆ ಕಂಟಿನ್ಯೂಸ್ ರ್ಯಾಲಿ ಆದ್ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಏನ್ ಕ್ಯಾಂಡಲ್ ಸ್ಟಿಕ್ ಆಗಿದೆ. ನಮ್ಗೆ ಇಲ್ಲಿ ಕಾಣ್ತಾ ಇದೆ ಇವೆರಡು ಕ್ಯಾಂಡಲ್ ನ ಏನಾಗ್ತಾ ಇದೆ. ಇವೆರಡು ಕ್ಯಾಂಡಲ್ ನ ಕನ್ಸಿಡರ್ ಮಾಡಿದ್ರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಅಂಡ್ ನೆಕ್ಸ್ಟ್ ಒಂದು ಬೇರಿಶ್ ಕ್ಯಾಂಡಲ್ ಆಗಿದೆ. ಇಟ್ ಈಸ್ ಎ ಕಂಪ್ಲೀಟ್ಲಿ ಎನ್ಗಲ್ಫ್ ಆಗಿದೆ. ಸೊ ಒಂದು ಕ್ಯಾಂಡಲ್ ನ ಇನ್ನೊಂದು ಕ್ಯಾಂಡಲ್ ಆವರಿಸ್ಕೊಂಡಿದೆ ಅಂಡ್ ಇಟ್ ಈಸ್ ಎ ರೆಡ್ ಕ್ಯಾಂಡಲ್. ಸೊ ಇದು ಏನ್ ಡಿಫೈನ್ ಮಾಡುತ್ತೆ ಅಂದ್ರೆ ಸೆಲ್ಲರ್ಸ್ ಬಂದಿದ್ದಾರೆ ಅಂತ ಅರ್ಥ. ಅಂದ್ರೆ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ ಅರ್ಥ. ಸೊ ಅದೇ ರೀತಿ ಮಾರ್ಕೆಟ್ ಏನಾಯ್ತು, ಡೌನ್ ಟ್ರೆಂಡ್ ಆಯ್ತು. ಸೊ ಇದು ನಮ್ಗೆ ರೆಸಿಸ್ಟೆನ್ಸ್ ಅಲ್ಲಿ ನಮ್ಗೆ ಒಂದು ಬೇರಿಶ್ ಎನ್ಗಲ್ಫಿಂಗ್ ಬಂತು ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಅರ್ಥ. ಅದೇ ರೀತಿ ನಮ್ಗೆ ಎಲ್ಲಾದ್ರೂ ಒಂದು ಸಪೋರ್ಟ್ ಅಲ್ಲಿ ಏನಾದ್ರು ಬಂದಿದೆನಾ ಐಡೆಂಟಿಫೈ ಮಾಡೋಣ. ಸೊ ಪ್ರೀವಿಯಸ್ಲಿ ಚಾರ್ಟ್ ತಗೊಂತಾ ಇದ್ದೀನಿ. ಇಲ್ಲಿ ನಮ್ಗೆ ಏನಾಯ್ತು, ಮಾರ್ಕೆಟ್ ಕಂಪ್ಲೀಟ್ಲಿ ಇಟ್ ಈಸ್ ಎನ್ ಫಸ್ಟ್ 5 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ಲಿ ನಮ್ಗೆ ಒಂದು ಡ್ರ್ಯಾಗನ್ ಫ್ಲೈ ಡೋಜಿ ಬಂತು, ಅದಾದ್ಮೇಲೆ ಹ್ಯಾಮರ್ ಬಂತು. ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ಬೇಕು ಅಂತ ಅರ್ಥ. ಬಟ್ ಏನಾಯ್ತು, ಇಲ್ಲಿ ಕಂಪ್ಲೀಟ್ಲಿ ಡೌನ್ ಬಂದು ಈ ಸಪೋರ್ಟ್ ಇಲ್ಲಿ ಸಪೋರ್ಟ್ ಇದೆಯಲ್ಲ, ಇದು ನಮ್ಗೆ ಒಂದು ಸಪೋರ್ಟ್ ಆಗುತ್ತೆ. ಯಾಕಂದ್ರೆ ಡೇ ಲೋ ಇಲ್ಲಿತ್ತು, ಡೇ ಲೋ ತನಕ ಮಾರ್ಕೆಟ್ ನಮ್ಗೆ ಬಂದು ನೆಕ್ಸ್ಟ್ ಅದನ್ನ ಬ್ರೇಕ್ ಮಾಡ್ದಂಗ್ ಮಾಡಿ ಅದೇ ಸಪೋರ್ಟ್ ನಮ್ಗೆ ಏನಾಯ್ತು, ಈ ಎರಡು ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಒಂದು ಬೇರಿಶ್ ಕ್ಯಾಂಡಲ್ ಅಂಡ್ ಒಂದು ಬುಲ್ಲಿಶ್ ಕ್ಯಾಂಡಲ್ ವಿಚ್ ಈಸ್ ಕಂಪ್ಲೀಟ್ಲಿ ಎನ್ಗಲ್ಫ್. ಅಂದ್ರೆ ಒಂದು ಬೇರಿಶ್ ಕ್ಯಾಂಡಲ್ಗೆ ಕಂಪ್ಲೀಟ್ಲಿ ಬುಲ್ಲಿಶ್ ಕ್ಯಾಂಡಲ್ ಎನ್ಗಲ್ಫ್ ಆಗಿದೆ ಅಂತಂದ್ರೆ ಇಟ್ ಈಸ್ ಎ ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್. ಸೊ ಮಾರ್ಕೆಟ್ ಅಲ್ಲಿಂದ ಮೇಲೆ ಹೋಗುತ್ತೆ ಅಂತ ಅರ್ಥ. ಸೊ ಅದೇ ರೀತಿ ಮಾರ್ಕೆಟ್ ನಮ್ಗೆ ಮೇಲೆ ಹೋಗ್ತಾ ಇದೆ. ಸೊ ಇದು ಸಪೋರ್ಟ್ ಅಲ್ಲಿ ನಮ್ಗೆ ಟ್ರೆಂಡ್ ರಿವರ್ಸಲ್ ನೋಡೋದು. ಅದೇ ರೀತಿ ಇನ್ನೊಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮ್ಗೆ 20ಗೆ ಮಾರ್ಕೆಟ್ 9:15 ಇಲ್ಲಿ ಓಪನ್ ಆಯ್ತು ಅಂಡ್ ಇದನ್ನ ಸಪೋರ್ಟ್ ಅಂತ ಕನ್ಸಿಡರ್ ಮಾಡೋಣ. ಅದೇ ರೀತಿ ನಮ್ಗೆ ಒಂದು ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತು ಇಲ್ಲಿ. ಸೊ ಈ ಇಂಟ್ರಾಡೇ ಅಲ್ಲಿ ಮಾರ್ಕೆಟ್ ಮೇಲೆ ಹೋದಂಗ್ ಮಾಡ್ತು, ಅಲ್ಲಿಂದ ನಮಗೆ ಒಂದು ರಿವರ್ಸಲ್ ಬಂದು ದೊಡ್ಡ ಬೇರಿಶ್ ಕ್ಯಾಂಡಲ್. ಸೊ ಮಾರ್ಕೆಟ್ ಸಪೋರ್ಟ್ ನ ಬ್ರೇಕ್ ಮಾಡ್ಬಿಡ್ತು, ಕೆಳಗಡೆ ಹೋಗುತ್ತೆ ಅಂತ. ಬಟ್ ಇಲ್ಲೇನಾಯ್ತು, ನೆಕ್ಸ್ಟ್ ಕ್ಯಾಂಡಲ್ ಇಸ್ ಎ ಡೋಜಿ ಕ್ಯಾಂಡಲ್. ಸೊ ಡೋಜಿ ಅಂತಂದ್ರೆ ಇಂಡಿಸಿಷನ್ ಆಗಿದೆ. ಸೊ ಇಂಡಿಸಿಷನ್ ಆಗಿದೆ ಅಂದ್ರೆ ನಮ್ಗೆ ಡಿಸಿಷನ್ ತಗೋಣಕ್ಕಾಗಲ್ಲ. ಯಾವಾಗ ಡಿಸಿಷನ್ ತಗೋಬೇಕು, ನೆಕ್ಸ್ಟ್ ಕ್ಯಾಂಡಲ್ ನಮ್ಗೆ ಏನಾದ್ರು ಕನ್ಫರ್ಮೇಶನ್ ಕೊಟ್ರೆ ಮಾತ್ರ ನಾವು ಮೇಲೆ ಹೋಗುತ್ತೆ ಅಂತ ಅನ್ಕೋಬಹುದು. ಸೊ ನೆಕ್ಸ್ಟ್ ಕ್ಯಾಂಡಲ್ ಏನಾಯ್ತು, ಗ್ರೀನ್ ಕ್ಯಾಂಡಲ್ ಅಂಡ್ ವಿಚ್ ಇಸ್ ಈ ರೆಡ್ ಕ್ಯಾಂಡಲ್ 50% ಮೇಲೆನೆ ಕ್ಲೋಸ್ ಆಗಿದೆ. ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಾವು ಅಸಂಪ್ಷನ್ ಮಾಡಿ ಮೇಲೆ ನಮ್ಮ ವ್ಯೂ ಇಟ್ಕೊಂಡು ನಾವು ಟ್ರೇಡ್ ಮಾಡಬಹುದು. ಸೊ ಇದು ಸಪೋರ್ಟ್ ಅಲ್ಲಿ ಏನಾಗಿದೆ, ಇಲ್ಲಿ ನಮ್ಗೆ ಒಂದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿದೆ. ಸೊ ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಆಗಿದೆ ಅಂತ ಅರ್ಥ. ಅಂಡ್ ಇದು ನಮ್ಗೆ ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಬರುತ್ತೆ. ಸೊ ಇದೇ ರೀತಿ ನಾವು ಇಂಟ್ರಾಡೇ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನ ನೋಡ್ಕೊಂಡು ಯಾವ ತರ ಕ್ಯಾಂಡಲ್ ಸ್ಟಿಕ್ ಬರುತ್ತೆ ಅಂತ ನಾವು ಇಂಟ್ರಾಡೇ ನಮ್ಮ ವ್ಯೂ, ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ನಾವು ನೋಡ್ಬೋದಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಸೊ ಇನ್ನು ಹೊಸ ಕಂಟೆಂಟ್ಗೆ ಏನಾದ್ರು ಹೊಸ ವಿಷಯ ಇತ್ತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.